ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ತುಂಬಾ ಅಭ್ಯರ್ಥಿಗಳು PSTR ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೊಡಿ ಸರ್ ಅಂತ ಹೇಳಿ ಕಾಲ್ ಕೂಡ ಮಾಡ್ತಾ ಇದ್ರಿ, ಕಮೆಂಟ್ ಅನ್ನು ಕೂಡ ಡ್ರಾಪ್ ಮಾಡ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಈ PSTR ಗೆ ಸಂಬಂಧಪಟ್ಟ ಹಾಗೆ ರಿಕ್ರೂಟ್ಮೆಂಟ್ ನಡೆಯುತ್ತಾ ನಡೆಯಲ್ವಾ, ಎಷ್ಟು ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗುತ್ತೆ, ಯಾವುದು ಸತ್ಯ ಯಾವುದು ಸುಳ್ಳು, ಆಮೇಲೆ ಯೂಟ್ಯೂಬ್ ಅಲ್ಲಂತೂ ವಾರ್ಗಳೇ ನಡೆದೋಗಿದೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತುಂಬಾ ಅಭ್ಯರ್ಥಿಗಳು ನಿರಾಶೆಗೊಳಗಾಗಿದ್ದಾರೆ, ತುಂಬಾ ಅಭ್ಯರ್ಥಿಗಳು ಓದುವುದನ್ನೇ ಕೈ ಬಿಟ್ಟಿದ್ದಾರೆ. ಅದಕ್ಕೋಸ್ಕರನೇ ಈ ವಿಡಿಯೋನ ಅಂತ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಗಳಿದ್ರೆ ವಿಡಿಯೋನ ಪೂರ್ತಿ ನೋಡಿದಾದ್ಮೇಲೆ ಡೌಟ್ಸ್ ಗಳು ಬಂದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೊಡೋ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ವೆರಿ ಫಸ್ಟ್ 5267 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಅನೌನ್ಸ್ಮೆಂಟ್ ಆಗಿತ್ತು. ಇದು 2 ರಿಂದ 3 ವರ್ಷದ ಹಿಂದೆನೆ ಅನೌನ್ಸ್ ಆಗಿರ್ತಕ್ಕಂತಹ ಹುದ್ದೆಗಳ ಸಂಖ್ಯೆ. ಇದನ್ನೆಲ್ಲ ನಾನು ಇವತ್ತು ಇನ್ ಡೀಟೇಲ್ ಆಗಿ ಮಾತಾಡಕ್ ಹೋಗಲ್ಲ. ನನ್ನ ಮೇನ್ ಟಾಪಿಕ್ ಏನು ಅಂತ ಹೇಳಿದ್ರೆ PSTR ಕಾಲ್ಫಾರ್ಮ್ ಆಗತ್ತಾ ಆಗಲ್ವಾ, ಈ ವಿಷಯದ ಕುರಿತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಬಟ್ ಬ್ಯಾಕ್ ಗ್ರೌಂಡ್ ಆಗಿ ಒಂದ್ ಚೂರು ಹಂಗೆ ಹೈಲೈಟ್ ಮಾಡ್ತಾ ಹೋಗೋದಾದ್ರೆ 5267 ಹುದ್ದೆಗಳಲ್ಲಿ ಯಾವ್ಯಾವ ಸೆಕ್ಷನ್ ಗೆ ಎಷ್ಟೆಷ್ಟು ಹುದ್ದೆಗಳು ಡಿವೈಡ್ ಆಗಿತ್ತು ಅಂತ ಹೇಳಿದ್ರೆ, PSTR ಗೆ ಅಂದ್ರೆ 1 ರಿಂದ 5ನೇ ತರಗತಿಗೆ 4424 ಹುದ್ದೆಗಳು, GPSTR ಗೆ ಸಂಬಂಧಪಟ್ಟ ಹಾಗೆ 78 ಹುದ್ದೆಗಳು, ಪಿ ಟೀಚರ್ ಅಂತ ಹೇಳಿ 2 ಬಾರಿ ಇದೆ. ಫಸ್ಟ್ ಇಲ್ಲಿ ಡಿಸ್ಕಸ್ ಮಾಡ್ತಾ ಇರತಕ್ಕಂಥದ್ದು ಪ್ರೈಮರಿ ಸೆಕ್ಷನ್ ನಲ್ಲಿ ಬರ್ತಕ್ಕಂತಹ ಪಿ ಟೀಚರ್ಗಳ ಸಂಖ್ಯೆ, ಹುದ್ದೆಗಳ ಸಂಖ್ಯೆ 380 ಹುದ್ದೆಗಳನ್ನ ಫಿಲ್ಅಪ್ ಮಾಡ್ಕೊಳ್ತಾ ಇದ್ದಾರೆ. HSTR ಗೆ ಸಂಬಂಧಪಟ್ಟ ಹಾಗೆ ಹೈಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ 121 ಹುದ್ದೆಗಳನ್ನ ಫಿಲ್ಅಪ್ ಮಾಡ್ಕೊಳ್ತಾರೆ. ಅದರಲ್ಲಿ ಮತ್ತೆ ಹೈಸ್ಕೂಲ್ ಅಲ್ಲಿ ಪಿ ಟೀಚರ್ಗಳ ಹುದ್ದೆ 216 ಹುದ್ದೆಗಳನ್ನ ಫಿಲ್ಅಪ್ ಮಾಡ್ತಾರೆ. ಸ್ಪೆಷಲ್ ಟೀಚರ್ಸ್ ಅಂತ ಹೇಳಿ 48 ಹುದ್ದೆಗಳನ್ನ ರಿಕ್ರೂಟ್ಮೆಂಟ್ ಮಾಡ್ಲಿಕ್ಕೆ ರೆಡಿ ಮಾಡಿದ್ರು. ಯಾವಾಗ 2 ವರ್ಷದ ಹಿಂದ್ಗಡೆನೆ 5267 ಹುದ್ದೆಗಳನ್ನ ತುಂಬಿಕೊಳ್ತೀವಿ ಅಂತ ಹೇಳಿ. ಇದು 2 ಸಾರಿ ಬಜೆಟ್ ಅಲ್ಲೂ ಕೂಡ ಘೋಷಣೆ ಆಗಿತ್ತು. ಸಿದ್ದರಾಮಯ್ಯ ಸರ್ ಏನ್ ಮಾಡಿದ್ರು, ತಮ್ಮ ಬಜೆಟ್ ಅಲ್ಲಿ 2 ಸಾರಿ ಇದನ್ನ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಹಾಗಿದ್ರೆ ನಮ್ಮ ಅಟ್ ಪ್ರೆಸೆಂಟ್ ಇರತಕ್ಕಂತಹ ಗವರ್ಮೆಂಟ್ ಆಫ್ ಕರ್ನಾಟಕದ ಒಂದು ಧ್ಯೇಯ ವಾಕ್ಯ ಇದೆ, ನಮ್ಮ ಸರ್ಕಾರದ ಒಂದು ಧ್ಯೇಯ ವಾಕ್ಯ ಇದೆ ಈಗ ಸದ್ಯ ಇರುವ ಸರ್ಕಾರದ್ದು. ಅದೇನಂತ ಹೇಳಿದ್ರೆ, ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿ ಧ್ಯೇಯ ವಾಕ್ಯವನ್ನ ಇಟ್ಕೊಂಡಿದೆ. ಹಾಗಿದ್ರೆ 2 ಸಾರಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿರ್ತಕ್ಕಂತಹ ಈ ಹುದ್ದೆಗಳ ಬಗ್ಗೆ ನುಡಿದಂತೆ ನಡೆಯುತ್ತಾ ಅಥವಾ ನಡೆಯೋದಿಲ್ವಾ ಅನ್ನೋದನ್ನ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಆ ಸರ್ಕಾರಕ್ಕೂ ಕೂಡ ಇರಬೇಕು, ನುಡಿದಂತೆ ನಡಿಬೇಕು ಅನ್ನುವಂತಹ ಮನೋ ಇಚ್ಛೆ ಮತ್ತು ಮನೋಭಾವ ಆ ಸರ್ಕಾರಕ್ಕೂ ಕೂಡ ಇರಬೇಕು. ಈ 4,000 ಇದೆಲ್ಲ ಮ್ಯಾಟರ್ ಅಲ್ಲ ನನಗೀಗ. ಈ 4424 ಹುದ್ದೆಗಳು ಫಿಲಪ್ ಆಗ್ತಾವ ಇಲ್ವಾ ಅನ್ನೋದು ಬಿಗ್ ಇಶ್ಯೂ ಆಗಿದೆ. ತುಂಬಾ ಕಡೆ ನೀವು ನೋಡಿರ್ಬೋದು. ಆಮೇಲೆ ದಯವಿಟ್ಟು ನನಗೆ ಆ ಚಾನಲ್ ನವ್ರು ಹಂಗೆ ಹೇಳ್ತಾ ಇದ್ದಾರೆ, ಈ ಚಾನಲ್ ನವ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಕಮೆಂಟ್ ಗಳನ್ನ ಮಾಡಬೇಡಿ. ಈಗ ನಾನು ಒಂದೊಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದು ನನಗೆ ಬಂದಿರತಕ್ಕಂತ ಮಾಹಿತಿ ಮತ್ತು ನನ್ನಲ್ಲಿರುವಂತಹ ಇನ್ಫಾರ್ಮೇಶನ್ ಅನ್ನ ನಾನು ನಿಮಗೆ ಕನ್ವೆ ಮಾಡ್ತಾ ಇರ್ತೀನಿ. ಆಮೇಲೆ ಯಾವುದೇ ಚಾನಲ್ಗಳ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಇದು ಇಲ್ಲ, ಏನು ರೆಡಿ ಇಲ್ಲ. ಬಿಕಾಸ್ ಯೂಟ್ಯೂಬ್ ಅಲ್ಲಿ ಒಂದು ಕ್ರೈಟೇರಿಯಾ ಇರುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಗೈಡ್ಲೈನ್ಸ್ ಇರುತ್ತೆ. ಸೊ ಅದರ ಅಡಿಯಲ್ಲಿ ನಾವು ವಿಡಿಯೋಗಳನ್ನ ಮಾಡ್ಬೇಕು. ಹಾಗಾಗಿ ಅವ್ರು ಹಂಗಂತೆ ಇವ್ರು ಹಿಂಗಂತೆ ಅಂತ ಹೇಳಿ ಮಾತನಾಡಿ ಅನ್ನೆಸೆಸರಿ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ನಾನು ರೆಡಿ ಇಲ್ಲ. ಸೊ ಹಾಗಾಗಿ ಏನೇ ಇನ್ಫಾರ್ಮೇಶನ್ ಕೊಡ್ತಾ ಇದೀನಲ್ವಾ, ಅದು ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 4424 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಅಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಕಾಲ್ಫಾರ್ಮ್ ಆಗಬೇಕಾಗಿತ್ತು. ಈಗ ಕಾಲ್ಫಾರ್ಮ್ ಆಗಲ್ಲ ಅಂತ ಹೇಳಿ ತುಂಬಾ ಚರ್ಚೆಗಳು ನಡೀತಾ ಇದಾವೆ. ಬಟ್ ಅಂತ ಯಾವುದೇ ಚರ್ಚೆಗಳಿಗೆ ಅಥವಾ ಅಂತ ಯಾವುದೇ ವಿಷಯಗಳಿಗೆ ಕಿವಿಗೊಡುವಂತಹ ಅವಶ್ಯಕತೆ ಇಲ್ಲ. ಎಲ್ಲಿ ನಡೆಯಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀನಿ ನಾನು. PSTR ಹುದ್ದೆಗಳ ಕಾಲ್ಫಾರ್ಮ್ ಯಾವ ಭಾಗದಲ್ಲಿ ನಡೆಯಲ್ಲ ಅನ್ನೋದನ್ನ ಆಮೇಲೆ ಮಾತಾಡ್ತೀನಿ. ಬಟ್ ಈಗ ಈ ಅನೌನ್ಸ್ ಆಗಿರ್ತಕ್ಕಂತಹ ಹುದ್ದೆಗಳು ಹೈದರಾಬಾದ್ ಕರ್ನಾಟಕದಲ್ಲಿ ಫಿಲಪ್ ಆಗೇ ಆಗ್ತವೆ. ಈಗ ತುಂಬಾ ವಿಷಯಗಳು ಇದಾವೆ ಇದ್ರ ಹಿಂದೆ. KPSC ಸ್ಕೂಲ್ ಆಗ್ತಾ ಇದಾವೆ. ಆಮೇಲೆ ಈಗಿರ್ತಕ್ಕಂತಹ ಸ್ಕೂಲ್ಗಳನ್ನ KPSC ಸ್ಕೂಲ್ಗಳಲ್ಲಿ ಮರ್ಜ್ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಟೀಚರ್ಸಿನ ಕೊರತೆ ಬರಲ್ಲ ಅಂತ ಹೇಳಿ ಒಂದು ನ್ಯೂಸ್ ಬರ್ತಾ ಇದೆ. ಈಗ ಏನು ಅಧಿಕಾರಿಗಳೇ ಹೇಳ್ತಾ ಇರುವಂತಹ ನ್ಯೂಸ್ ಇದು. ಬಟ್ ಕಲ್ಯಾಣ ಕರ್ನಾಟಕ ಅಂತ ಬಂದಾಗ, ಹೈದರಾಬಾದ್ ಕರ್ನಾಟಕ ಅಂತ ಬಂದಾಗ, ನೀವು ಎಷ್ಟೇ KPSC ಸ್ಕೂಲ್ ಮಾಡಿ, ಎಷ್ಟೇ KPSC ಸ್ಕೂಲ್ಗಳನ್ನ ಮರ್ಜ್ ಮಾಡಿ, ಇರ್ತಕ್ಕಂಥ ಸ್ಕೂಲ್ಗಳನ್ನ ಮರ್ಜ್ ಮಾಡಿದ್ರು ಕೂಡ ಅಲ್ಲಿ ಟೀಚರ್ಸ್ ಗಳ ಕೊರತೆ ಇದ್ದೇ ಇದೆ. ಹಾಗಾಗಿ ಆ ಅಧಿಕಾರಿಗಳೇ ಹೇಳಿದ್ದಾರೆ ಸ್ಪಷ್ಟವಾಗಿ. ಒಂದಷ್ಟು ವಿಡಿಯೋಗಳನ್ನ ನೀವು ನೋಡಿ, ಅಧಿಕಾರಿಗಳು ಮಾತನಾಡಿರ್ತಕ್ಕಂಥ ವಿಡಿಯೋಗಳನ್ನ ನೋಡಿ, ಕಲ್ಯಾಣ ಕರ್ನಾಟಕದಲ್ಲಿ PSTR ಹುದ್ದೆಗಳನ್ನ ನಾವು ಫಿಲ್ಅಪ್ ಮಾಡ್ಕೊಳ್ತೀವಿ ಅಂತ ಹೇಳಿಯೇ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅನೌನ್ಸ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಎಲ್ಲಿ ಯಾವ ಭಾಗದಲ್ಲಿ PSTR ಹುದ್ದೆಗಳು ಕಾಲ್ಫಾರ್ಮ್ ಆಗಲ್ಲ ಅಂತ ಕೇಳಿದ್ರೆ, ನಾನ್ HK ವಿಭಾಗದಲ್ಲಿ PSTR ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡೋದು ತುಂಬಾ ಡೌಟ್ ಇದೆ. ಆಲ್ಮೋಸ್ಟ್ ಕಾಲ್ಫಾರ್ಮ್ ಮಾಡಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಅಧಿಕಾರಿಗಳು, ನಾನಲ್ಲ ಅಧಿಕಾರಿಗಳು. ಈ
ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ಏನ್ ಡಿಸ್ಟಿಕ್ಗಳಿದಾವಲ್ವಾ, ಈ ಡಿಸ್ಟಿಕ್ಗಳಲ್ಲಿ ಸ್ಕೂಲಿಗೆ ಒಬ್ಬರಂತೆ ಆಲ್ರೆಡಿ ಶಿಕ್ಷಕರಿದ್ದಾರೆ. 1 to 5th ಸ್ಕೂಲ್ಗೆ ಒಬ್ಬರಂತೆ ಆಲ್ರೆಡಿ ಶಿಕ್ಷಕರಿದ್ದಾರೆ. ಅವ್ರು ಹೇಳ್ತಾ ಇರೋದು ಶಿಕ್ಷಕರಿದ್ದಾರೆ, ಆಮೇಲೆ ನಾವು ಮರ್ಜ್ ಕೂಡ ಮಾಡ್ತಾ ಇದೀವಿ. ಮರ್ಜ್ ಮಾಡಿದಾಗ ಶಿಕ್ಷಕರ ಕೊರತೆ ಅಲ್ಲಿ ನಮಗೆ ಬರಲ್ಲ. ಮತ್ತು 800 ಈಗ 800 KPSC ಸ್ಕೂಲ್ಗಳನ್ನ ಹೊಸದಾಗೆ 800 KPSC ಸ್ಕೂಲ್ಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಗವರ್ಮೆಂಟ್ ರೆಡಿ ಆಗಿದೆ. ಅದ್ರ ಜೊತೆಗೆ ಎಷ್ಟೋ ಸ್ಕೂಲ್ಗಳಿಗೆ KPSC ಪರ್ಮಿಷನ್ ಅನ್ನ ಕೊಟ್ಟು ಅದರ ಸುತ್ತಮುತ್ತಲಿರ್ತಕ್ಕಂತಹ ಶಾಲೆಗಳನ್ನ ಆ ಶಾಲೆಗೆ ಮರ್ಜ್ ಮಾಡ್ತಾ ಇದ್ದಾರೆ. ಹಂಗ್ ಮಾಡಿದಾಗ ಟೀಚರ್ಗಳ ಕೊರತೆ ಬರಲ್ಲ. ಯಾಕಂದ್ರೆ ಆ ಸ್ಕೂಲಲ್ಲಿ ಆಲ್ರೆಡಿ ಎಲ್ಲಾ ಟೀಚರ್ಸ್ ಇರ್ತಾರೆ. ಅಲ್ಲಿ ಸುತ್ತಮುತ್ತಲ ಇರ್ತಕ್ಕಂತಹ ಸ್ಕೂಲ್ಗಳನ್ನ ಮರ್ಜ್ ಮಾಡಿದಾಗ ಆ ಸ್ಕೂಲಲ್ಲಿಯೂ ಕೂಡ ಖಾಲಿ ಇರ್ತಕ್ಕಂಥ ಟೀಚರ್ಸ್ ಅನ್ನ ಇಲ್ಲಿ ಡೆಪ್ಯೂಟಿ ಮಾಡ್ತಾರೆ. ಹಂಗ್ ಮಾಡಿದಾಗ ಟೀಚರ್ಸ್ ಗಳ ಕೊರತೆ ಬರಲ್ಲ. ಅದನ್ನೇ ಆ ಅಧಿಕಾರಿಗಳು ಹೇಳ್ತಾ ಇದ್ರು. ಇದೊಂದು ಪ್ರೀ ಪ್ಲಾನಿಂಗ್ ಅಂತಾನೆ ಅನ್ಕೋಬಹುದು. ನೀವು ನಾನು ಅವಾಗಿಂದನೂ ಅದನ್ನ ಹೇಳ್ತಾ ಇದ್ದೀನಿ, ಯಾವುದೇ ವಿಡಿಯೋ ನೋಡ್ಬೇಕಿದ್ರು ಕೂಡ ಬ್ಲೈಂಡ್ ಆಗಿ ನೋಡ್ಬೇಡಿ. ಸತ್ಯಾಸತ್ಯತೆಗಳನ್ನ ಸ್ವಲ್ಪ ಥಿಂಕ್ ಮಾಡ್ಬೇಕು ನೀವು ಕೂಡ. ಇದು ಗವರ್ಮೆಂಟ್ ಸ್ಕೂಲ್ಗಳನ್ನ ಮುಚ್ಚುವಂತಹ ಪ್ರೀ ಪ್ಲಾನಿಂಗ್. ಇದು KPSC ಸ್ಕೂಲ್ಗಳನ್ನ ಮಾಡಿ ಎಲ್ಲಾ ಸ್ಕೂಲ್ಗಳನ್ನ ಅದಕ್ಕೆ ಮರ್ಜ್ ಮಾಡಿ ಸುತ್ತಮುತ್ತಲ ಇರ್ತಕ್ಕಂಥ ಸ್ಕೂಲ್ಗಳನ್ನ ಮುಚ್ಚಾಕ್ತಾರೆ. ಹಿಂಗ್ ಮಾಡೋದ್ರಿಂದ ರಿಕ್ರೂಟ್ಮೆಂಟ್ ಮಾಡೋದು ಕೂಡ ಅವರಿಗೆ ಅವಶ್ಯಕತೆ ಬರಲ್ಲ. ಈ PSTR ರಿಕ್ರೂಟ್ಮೆಂಟ್ ಅಂತೂ ಮಾಡಕ್ ಆಗದೇ ಇಲ್ಲ. ಈ ರೀತಿಯಾದಂತಹ ಮನಸ್ಥಿತಿಯನ್ನ ಇಟ್ಟುಕೊಂಡು ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಬಟ್ ನಾನೇನ್ ಹೇಳ್ತಾ ಇದ್ದೀನಿ, HK ವಿಭಾಗಕ್ಕಂತ ಬಂದಾಗ 4424 ಹುದ್ದೆಗಳು PSTR ಕಾಲಾಗ್ತವೆ. ಬಟ್ ಕಾಲ್ಫಾರ್ ಮಾಡುವಂತ ಸಂದರ್ಭದಲ್ಲಿ ಹುದ್ದೆಗಳಲ್ಲಿ ಒಂದಷ್ಟು ವೇರಿಯೇಷನ್ ಮಾಡಬಹುದು. ಯಾಕಂದ್ರೆ ನಾನು ಈಗಲೇ ಹೇಳಿದ್ನಲ್ಲ, ಮಾರ್ಜ್ ಮಾಡ್ತಾ ಇದ್ದಾರೆ ಮತ್ತು ಹೊಸ KPSC ಸ್ಕೂಲ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹಂಗ್ ಮಾಡೋದ್ರಿಂದ ಹುದ್ದೆಗಳ ಸಂಖ್ಯೆಯಲ್ಲಿ ಒಂದಷ್ಟು ವೇರಿಯೇಷನ್ ಆಗಬಹುದು. ಬಟ್ 100% ಕಾಲಾಗತ್ತೆ. ನಾನ್ HK ವಿಭಾಗ ಅಂತ ಬಂದಾಗ ಕಾಲ್ಫಾರ್ ಮಾಡಲ್ಲ ಅಂತಾನೆ ಅವ್ರು ಹೇಳ್ತಾ ಇದ್ದಾರೆ. ಬಟ್ HK ವಿಭಾಗ ಅಂತ ಬಂದಾಗ ಹುದ್ದೆಗಳ ಸಂಖ್ಯೆ ವೇರಿಯೇಷನ್ ಆಗ್ಬಹುದು. ಬಟ್ ಹುದ್ದೆಗಳು 100% ಕಾಲ್ಫಾರ್ಮ್ ಆಗುತ್ತೆ, PSTR ಹುದ್ದೆಗಳು. ಈಗ ಇಷ್ಟು ದಿನ ಏನು ಮತ್ತೆ ಡಿಮೋಟಿವೇಟ್ ಆಗಿದ್ರಿ, ಆಮೇಲೆ ಯಾರೆಲ್ಲ ಸ್ಟಡಿಯನ್ನ ಸ್ಟಾಪ್ ಮಾಡಿದ್ರಿ ಅಂತ ಅಭ್ಯರ್ಥಿಗಳು ಈಗಲೇ ಎಚ್ಚೆತ್ಕೊಳ್ಳಿ. ಸ್ಟಡಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ. ಆಮೇಲೆ ಬಿಟ್ಟು ಕುಂತ್ರಿ ಅಂತ ಹೇಳಿದ್ರೆ ಕಾಲ್ಫಾರ್ಮ್ ಆದಾಗ ಹುದ್ದೆ ಹೋಗುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಈಗ ಇನ್ನೊಂದು ಕ್ಲಾರಿಫೈ ಮಾಡ್ಬಿಡ್ತೀನಿ. HK ವಿಭಾಗಕ್ಕೆ ಕಾಲ್ಫಾರ್ಮ್ ಆದಾಗ ನಾನ್ HK ವಿಭಾಗದ ಅಭ್ಯರ್ಥಿಗಳು ಕೂಡ 20%ಗೆ ನೀವು ಅಪ್ಲೈ ಅನ್ನ ಮಾಡಬಹುದು. 20% ಏನು ರಿಸರ್ವೇಶನ್ ಇರುತ್ತಲ್ವ ನಾನ್ HK ದವರಿಗೆ, ಆ 20%ಗೆ ನೀವು ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬಹುದು. ಹಾಗಾಗಿ ಹುದ್ದೆಗಳ ಸಂಖ್ಯೆ ವೇರಿಯೇಷನ್ ಆಗಬಹುದು. ಬಟ್ ಹುದ್ದೆ ಕಾಲ್ಫಾರ್ಮ್ ಆಗೋದು 100% ಸತ್ಯ. ಈಗ ನಾನ್ HK ಅಂತ ಬಂದಾಗ ಹುದ್ದೆ ಕಾಲಾಗುತ್ತೋ ಆಗಲ್ವೋ ಅದನ್ನ ಸ್ವಲ್ಪ ಕಾದ್ ನೋಡೋಣ. ಹೆಚ್ಚಿನದಾಗಿ ಹೈಸ್ಕೂಲ್ಗೆ ನಾವು ಪ್ರಿಫರೆನ್ಸ್ ಅನ್ನ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ, ಮತ್ತು GPSTR ಗೆ ಹೆಚ್ಚಿನ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವರೇ ಇದೇ ಅಧಿಕಾರಿಗಳು ಮೊದ್ಲೇನ್ ಹೇಳಿದ್ರು, HK ವಿಭಾಗಕ್ಕೆ ಇಷ್ಟು ತುಂಬ್ತೀವಿ, ನಾನ್ HK ವಿಭಾಗಕ್ಕೆ 5,000 ಹುದ್ದೆಗಳನ್ನ ತುಂಬ್ತೀವಿ. ಆ 5,000 ಹುದ್ದೆಗಳಲ್ಲಿ 3,000 ಹುದ್ದೆಗಳು PSTR ಹುದ್ದೆಗಳಾಗಿರ್ತವೆ ಅಂತ ಹೇಳಿದ್ದಾರೆ. ಮತ್ ಹಾಗಿದ್ರೆ PSTR ಹುದ್ದೆಗಳು ಖಾಲಿ ಆಗ್ತಾನೆ ಇಲ್ವಾ ಅಂತ ಕೇಳಿದ್ರೆ ಅದು ಕೂಡ ಒಂದು ವಿಚಾರ ಮಾಡುವಂತಹ ವಿಷಯ. ಏನ್ ವಿಚಾರ ಮಾಡುವಂತ ವಿಷಯ? ಈಗ PSTR ಅಲ್ಲಿ 1 to 5th ಅಲ್ಲಿ ಇರ್ತಕ್ಕಂತಹ ಶಿಕ್ಷಕರಿಗೆ ಬಡ್ತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಇವರು ಎಲ್ಲಾ ಶಿಕ್ಷಕರಿಗೂ ಬಡ್ತಿ ಕೊಡ್ತಾ ಇದ್ದಾರೆ. 1 to 5th ಅಲ್ಲಿ ಇರ್ತಕ್ಕಂಥವ್ರಿಗೆ 6 to 8th ಗೆ ಬಡ್ತಿ ಕೊಡ್ತಾ ಇದ್ದಾರೆ. 6 to 8th ಅಲ್ಲಿ ಇರ್ತಕ್ಕಂತಹ ಶಿಕ್ಷಕರಿಗೆ ಹೈಸ್ಕೂಲಿಗೆ ಬಡ್ತಿ ಕೊಡ್ತಾ ಇದ್ದಾರೆ. ಹೈಸ್ಕೂಲ್ ಅಲ್ಲಿ ಇರ್ತಕ್ಕಂತಹ ಶಿಕ್ಷಕರಿಗೆ ಕಾಲೇಜಿಗೆ ಬಡ್ತಿ ಕೊಡ್ತಾ ಇದ್ದಾರೆ. ಮತ್ತೆ HM ಪೋಸ್ಟ್ಗಳಿಗೂ ಕೂಡ ಬಡ್ತಿಯನ್ನ ಕೊಡ್ತಾ ಇದ್ದಾರೆ. ಹಿಂಗ್ ಬಡ್ತಿ ಕೊಡುವಾಗ ಒಂದೊಂದು ಹಂತದಲ್ಲಿ ಪೋಸ್ಟ್ ಖಾಲಿ ಆಗ್ತಾನೆ ಹೋಗುತ್ತೆ. ಆದ್ರೆ ನೀವ್ ಅನ್ಬೋದು 6 to 8th ಗೆ ಬಡ್ತಿ ಕೊಟ್ಟಾಗ ಅಲ್ಲಿ ಖಾಲಿ ಆಗಿರ್ತಕ್ಕಂಥ ಪೋಸ್ಟ್ಗೆ 1 to 5th ಅವ್ರು ಹೋಗ್ತಾರಲ್ವಾ ಸರ್, ಹಾಗಿದ್ರೆ ಖಾಲಿನೇ ಆಗಲ್ಲ ಅಂತ ಹೇಳಿ ನೀವ್ ಅನ್ಬೋದು. ಬಟ್ ಈ 6 to 8th ಹೈಸ್ಕೂಲು ಅಲ್ಲಿ ಖಾಲಿ ಆಗದೆ ಇರ್ಬೋದು. 1 to 5th ಅಲ್ಲಿ ಖಾಲಿ ಆಗ್ಲೇಬೇಕಲ್ವಾ? ಈಗ 1 to 5th ಅಲ್ಲಿ ಇರುವಂತಹ ಒಬ್ಬ ಶಿಕ್ಷಕ 6 to 8th ಗೆ ಪ್ರಮೋಟ್ ಆಗಿ ಹೋದ್ರೆ ಆ 1 to 5th ಗೆ ಇರ್ತಕ್ಕಂತಹ ಪೋಸ್ಟ್ ಮತ್ತು ವೇಕೆಂಟ್ ಆಗಿ ಉಳಿಯುತ್ತೆ. ಅಲ್ಲಿ ಮತ್ತೆ ಯಾರು ಪ್ರಮೋಷನ್ ಆಗಿ ಬರಲ್ಲ. ಹಾಗಾಗಿ ಎಷ್ಟೋ ಹುದ್ದೆಗಳು PSTR ಅಲ್ಲಿ ಖಾಲಿ ಆಗೇ ಆಗ್ತವೆ. ಆಮೇಲೆ ವಯೋನಿವೃತ್ತಿಯಿಂದಲೂ ಕೂಡ ಹುದ್ದೆಗಳು ಖಾಲಿ ಆಗ್ತವೆ. ಕೆಲವೊಂದಷ್ಟು ಕಾರಣಾಂತರಗಳಿಂದಲೂ ಕೂಡ ಹುದ್ದೆಗಳು ಖಾಲಿ ಆಗ್ತವೆ. ಸಾವಾಗಿರ್ಬೋದು ಅಥವಾ ರಾಜೀನಾಮೆ ಆಗಿರ್ಬೋದು, ವಯೋನಿವೃತ್ತಿಯಿಂದ ಆಗಿರ್ಬೋದು, ಈ ರೀತಿಯಾಗಿ ಹುದ್ದೆಗಳು ಖಾಲಿ ಆಗ್ತಾನೆ ಇರ್ತವೆ. ಅದನ್ನೆಲ್ಲವನ್ನ ಕೂಡ ಮರೆಮಾಚಿ ಇವರು ಸ್ಕೂಲ್ಗಳನ್ನ ಮರ್ಜ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ. ಹಾಗಾಗಿ ಹುದ್ದೆಗಳನ್ನ ತುಂಬಿಕೊಳ್ಳಲಿಕ್ಕೆ ಆಸಕ್ತಿಯನ್ನ ತೋರ್ತಾ ಇಲ್ಲ. ಬಟ್ ನಾ ಫಸ್ಟ್ಗೆ ಹೇಳಿದಾಗೆ 5,267 ಹುದ್ದೆಗಳನ್ನ 2 ಸಾರಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿರೋದ್ರಿಂದ, ನುಡಿದಂತೆ ನಡೆಯುವ ಸರ್ಕಾರ ನಮ್ದಾಗಿರೋದ್ರಿಂದ ನಡೆಯುತ್ತಾ ಅಥವಾ ಆ ತರ ನಡ್ಕೊಳ್ಳೋದಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕು. ಸೊ ಇದಷ್ಟು ಇವತ್ತಿನ ವಿಷಯವಾಗಿತ್ತು. ಇನ್ನ ಇದೇ ರೀತಿ ಇನ್ನೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.